ಮುಗಿತು ಅಲ್ಲೆಲ್ಲ ಅಡ್ಡಾಡಿ ಮುಗೀತು. ಅಡ್ಡಾಡಿ ಮುಗ್ಯಾನ ಬಂದೆ ಊರಿಗೆ ಬಂದು ಮತ್ತೆ ಕಾಮನ್ ನಮ್ಮ ಹುಡ್ರ ಜೊತೆ ಹಂಗೆ ಊರ ಜೊತೆ ಇದು ಮಾಡ್ಕೊಂಡು ಊರಾಗಿದ್ದೆ. ಮಾಮ ಒಂದು ಇಲ್ಲೊಬ್ಬ ಇಲ್ಲ ಬೆಳಗಾಮ್ದಾಗ ರಿಲೇಷನ್ ಅವೇನಂದ 10th ಡಾಕ್ಯುಮೆಂಟ್ಸ್ ಕೊಡು, ನಿನ್ನ ದೈವ ಲೈಸೆನ್ಸ್ ಐತಲ್ಲ ನಿನ್ನ ಆರ್ಮಿ ಒಳಗೆ ಹಚ್ತೀವಿ, ಆರ್ಮಿ ಒಳಗೆ ಇದು ಮಾಡ್ರೆ CRPF ಡ್ರೈವಿಂಗ್ ಸೇರಿಸ್ತೀವಿ ಡೈರೆಕ್ಟ್ ಬಂದು ಅಂತಂದ್ರು. ಅವಾಗನ ಮಾಡಿಸ್ತಿದ್ರು, ಅವಾಗ ಮಾಡಿಸ್ತಿದ್ರು. ನಾನು ಅಂತೇಳಿ ಕೊಟ್ಟೆ. ಕೊಡೋಣ ಒಂದು ತಿಂಗಳಿದಾಯಿತು. ಬೆಳಗಾಂ ಕರ್ಸಿದ್ರು. ನಾನು ತಾತ್ಕಾಲಿಕ ಮಾಡಿಸ್ತೀನಿ ಇಲ್ಲೇ ಡ್ಯೂಟಿ ಮಾಡಂತ ಹೇಳ್ಕೇರಿ ಒಂದು ಅವರು ಅದ್ರ ಜೊತೆ ಹಾಕಿದ್ರು. ನಾವು ಎಲ್ಲ ಜೊತೆ ಹೊಂದ್ಕೊಂಡಾಗ ಅಲ್ಲೇ ಸೇರ್ಕೊಂಡು ಅಲ್ಲೇ ಇದ್ದೆ. ಬೆಳಗಾಮ್ದಾಗಿದ್ದೆ. ಎಲ್ಲ ಸೇರ್ಕೊಂಡು ಪರಿಚಯದವ್ರು ಪಿಕಪ್ ಡ್ರಾಪ್ ಅಲ್ಲೆಲ್ಲಿ ಕರ್ಕೊಂಡು ಹೋಗೋದು ಬರೋದು. ಒಂದು ಇನೋವಾ, ಒಂದು ಕ್ಯಾಂಟರ್ ಗಾಡಿ, ಒಂದೊಂದಿತ್ತು ಟಾಟಾ ಸುಮೋ ಅಂತ ಇತ್ತಲ್ಲ, ಆ 3 ಗಾಡಿ ಓಡಿಸ್ತಿದ್ದೆ. ಅಲ್ಲಿ ನಮ್ಮದಲ್ಲಿ ಬಿಹಾರಿ ಮಂದಿ ಅದು ಜಾಸ್ತಿ ಇತ್ತು, ನೇಪಾಳಿ ಮಂದಿ. ಅವ್ರ ಹತ್ರನೇ ಇರ್ತಿದ್ದೆ. ಹಸುವ್ರನ್ನ ಕರ್ಕೊಂಡು ಹೋಗೋದು ಇದು ಮಾಡೋದು. ಅಲ್ಲಿ ತಿಂಗಳ 16,000 ರೂಪಾಯಿ ಕೊಡ್ತಿದ್ದೆ. ಅಲ್ಲಿ ಊಟ ಕೊಟ್ಟಿಗೆ 3 ಶಿಫ್ಟಿಂಗ್ ಇರ್ತಿತ್ತು. ಶಿಫ್ಟ್ ಬಂದಾಗ ಅಷ್ಟೇ ಹೋಗೋದು ಅಲ್ಲಿಗೆ ಅವ್ರನ್ನ ಇಳಿಸಿ ಒಬ್ಬರು ಇಳಿಸೋದು ಕರ್ಕೊಂಬರೋದು. ಹಿಂಗೆ 3 ಶಿಫ್ಟ್ ಇರ್ತಿರ್ತದೆ. ಮುಂಜಾನೆ 8 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 7 ಗಂಟೆ, ಹಿಂಗೆ 3-4 ಶಿಫ್ಟ್ ಏನಿದ್ದವು. ನಾವು ಕರ್ಕೊಂಬರೋದು ಇಳಿಸೋದು ಅಷ್ಟೇ ಮಾಡ್ತಿದ್ವಿ. ಅವಾಗ ಹಂಗೇನು ಇದ್ದಿದ್ದಿಲ್ಲ. ಅಲ್ಲಿ ಡ್ಯೂಟಿ ಮಾಡ್ಕೊತ ಇದು ಮಾಡಿದೆ. ಆಗಿಂದು ಡ್ಯೂಟಿ ಮಾಡ್ಕೊತ ಅಲ್ಲೇ ಇದ್ದೆ. ಅವರು ಏನಂದರು, 3 ತಿಂಗಳ ಮಾಡಪ್ಪ, 3 ತಿಂಗಳೊಳಗೆ ತಾತ್ಕಾಲಿಕ ಆದರೂ ಒಳಗೆ ಪರ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಅಂದು ಒಬ್ಬರು ಬೆಂಗಳೂರು ಸರ್ಪಂಚ್ ಆದರು. ಅವ್ರಿಗೆಲ್ಲ ಹೇಳಿದ್ವಿ. ಅವರು ನಿಂದ ಇಲ್ಲಪ್ಪ 10th ರಿಸಲ್ಟ್ ಕಮ್ಮಿ ಐತಿ, ಆಗ ಸ್ವಲ್ಪ ಏಟ್ನೂ ಕಮ್ಮಿ ಐತಿ, ಅದಕ್ಕೆಲ್ಲ ಅಮೌಂಟ್ ಖರ್ಚಾಗುತ್ತೆ ಕೇಳ್ಬೇಕು ಅಂತ ಅಂದರು. ನೋಡಿ ಸರ್ ಏನಾರ ಮಾಡಿರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಸರ್ ಅವರು ಮತ್ತು ದೊಡ್ಡವ್ರ ಸರ್ವಿಸಿಗೆ ಅಡ್ಡಾಡ್ತಿದ್ದೆಲ್ಲ. ಅವಾಗ ಕರ್ಕೊಂಡು ಹೋದರು. ಅವಾಗ ಆರ್ಮಿ ಇದೆ ಅಂತಂದ್ರೆ ಇದು ನಮಗೂ ಅಷ್ಟು ಅವಾಗ ಅದ್ರ ಬೆಲೆ ಅವಾಗ ತಿಳಿಯಿಲ್ಲ ನಮಗೆ. ಅದು ಮೊದಲ 3 ತಿಂಗಳು ಹೋದ ವಾಪಸ್ ಬಂದಿದ್ದಿಲ್ಲ ಊರಿಗೆ. ಇದನ್ನು ಅನಿಸಿತ್ತು. ಅವ ಏನಂದ, ಅಮೌಂಟ್ ಖರ್ಚಾಗತ್ತಪ್ಪ ಹಿಂಗೆ ಮಾಡ್ಸೋನು ಅಂತಂದ. ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ಮ್ಯಾಗ ಒಯ್ಬೇಕು, ಇದು ಮಾಡಬೇಕು, ನಾವೆಲ್ಲ ಒಳಗಿಂದ ಹೋಗೋ ಮಾಡಿಸ್ತೀವಿ, ಸ್ವಲ್ಪ ಅಮೌಂಟ್ ಹೋಗುತ್ತೆ ನೋಡಂದ. ನಾನು ಆದರೂ ಧೈರ್ಯ ಮಾಡಿದೆ. ಆಯ್ತು ಕೇಳೋಣ ತಡಿ ಅಂತ ಹೇಳಿ ಮಾಡ್ಕೊಂಡು ಕೇಳಿದೆ. ಅವ್ರಿಗೆ ಕೇಳ್ಕೊಂಡು ಆಯ್ತು ರೀ ಸರ ಇದು ಮಾಡ್ತೀನಿ ರೀ ನೋಡೋಣ್ರಿ ಅಂತಂದೆ. ನಾನು ಅವ್ರು ಒಂದೇ ಸರ್ತಿಗೆ 7 ಲಕ್ಷ ರೂಪಾಯಿ ಕೇಳಿಬಿಟ್ರು. 7 ಲಕ್ಷ ರೂಪಾಯಿ ಕೊಡಪ್ಪ ಮಾಡ್ತೇವೆ ಅಂತಂದರು. ನಾನು ಅದನ್ನು ಮನ್ಯಾಗ ಸಹಿತ ಹೇಳಿಲ್ಲ. ನಾನು 7 ಲಕ್ಷ ಕೇಳ್ಯಾರ ಹಿಂಗೆ ಜಾಬ್ ಮಾಡೋಕೆ ಅಂತೇಳಿ ನಮ್ಮ ಮನ್ಯಾಗೂ ಹೇಳಿಲ್ಲ. ನಾನು ಅದು ಹೇಳಾರ್ದೆ ನಮ್ಮ ತಪ್ಪಾಯ್ತು. ನಾ ಎಲ್ಲ ಯಾಕೆ ಬಿಡಪ್ಪ, ನನ್ನ ತಲೆಯಾಗ ಬಿಸ್ನೆಸ್ದು ಒಂದು ಇದು ಓಡ್ತಿತ್ತಲ್ಲ. ಅವಾಗ ಏನೂ ರೊಕ್ಕ ಇದ್ದಿದ್ದಿಲ್ಲ. ಅಷ್ಟೇ ತಿನ್ನೋದು ಉಣ್ಣೋದು ಹೇಳಿದ್ನಲ್ಲ, ಅಷ್ಟೇ ಹೋಗ್ತಿದ್ದೆ ಬರ್ತಿದ್ದೆ. ನಾವು ಯಾವಾಗಲೂ ಅಷ್ಟು ದುಡ್ಡೋದೇನು ಮಾಡಿದ್ದಿಲ್ಲ. ಹಂಗೆ ಇರೋದಕ್ಕೆ ಹೋಗೋದಕ್ಕೆ ಹಂಗೆ ಇದಾಗಿತ್ತು. ಅವಾಗ ಅನ್ನಿಸ್ತು 7 ಲಕ್ಷ ಎಲ್ಲಿಂದ ಕೊಡಬೇಕು, ನಮ್ಮ ಹತ್ರ ಏನು ಮಾಡ್ಬೇಕಂದ್ರು ಹಾಕಿಲ್ಲ, ಬ್ಯಾಡ ಅಂತ ತಿಳ್ಕೊಂಡು ನಾನು ಆಯ್ತು ರೀ ನಮ್ಮ ಮನೆಗೆ ಹೋಗಿ ವಿಚಾರ ಮಾಡ್ತೀನಿ ರೀ ಅಂತ ಬೆಳಗಾವ್ದಾಗಿದ್ದೆ. ಅಲ್ಲಿ ಅವರು 3 ತಿಂಗಳಿದ್ರು, ನಾನು 3 ತಿಂಗಳಿದ್ರೂ 4 ತಿಂಗಳು ಕೆಲಸ ಮಾಡಿದ್ದೆ. ಅಲ್ಲಿ ಕೆಲಸ ಮಾಡ್ಕೇರಿ ಇದ್ದೆ. ಅವರಿಗೆ ಹೇಳಿದೆ. ಮತ್ತು 3 ತಿಂಗಳಾಗನ ರಜೆ ಇರ್ತಿರ್ತದೆ ಇಷ್ಟ ದಿನ ಅಂತ. ನಾನು ಆ ರಜೆಗೆ ಬರಲಿಲ್ಲ ಊರಿಗೆ. ಆದ್ರೆ ಅಲ್ಲೇ ಇದ್ದೆ. ಇದಕ್ಕೆ ಈಗ 4 ತಿಂಗಳಾಗನ ಒಮ್ಮೆ ರಜೆ ಕೇಳಿದೆ. ಆಯಿತು ನಮ್ಮ ಮನೆಗೆ ಹೋಗಿ ಇದು ಮಾಡ್ತೇನೆ ರೀ ಅಂತ ಬೆಂಗ್ಳೂರ್ದು ಒಮ್ಮೇನು ಆಫೀಸರ ನಮ್ಮ ಬೆಂಗ್ಳೂರ್ದಾಗ ಕರ್ನಾಟಕದಾಗಿದ್ದ. ಹೋಗಿ ಕೇಳ್ಕೊಂಕೇರಿ ಆಯ್ತು ರೀ ಸರ ಮನೆಗೆ ಹೋಗಿ ನಾನು ಬಂದೆ. ನಾ ಇಲ್ಲಿ ಬಂದು ಎಲ್ಲ ಪರಿಸ್ಥಿತಿ ಕೆಟ್ಟಿತ್ತು. ಅವಾಗ 7 ಲಕ್ಷ ಒಂದು 5-6 ವರ್ಷದಿಂದ 7 ಲಕ್ಷಕ್ಕೆ ಓಡಿಸ್ಬೇಕಲ್ಲ. ಕುಟುಂಬರಿಗೆ 7 ಲಕ್ಷ ರೂಪಾಯಿ ಕೊಟ್ಟು ಏನು ಮಾಡೋದು, ಅಷ್ಟು ರೊಕ್ಕ ಕೊಡ್ಬೇಕಲ್ಲ ಅಂತ ಹೇಳ್ಕೊಂಡು ಆ ಪೋಸ್ಟಿನ ಬೆಲೆ ನಮಗೆ ಗೊತ್ತಾಗಲಿಲ್ಲ. ಅವಾಗ ಅದು ಆರ್ಮಿ ಪೋಸ್ಟ್ ಡ್ರೈವ್ ಅಂದರೆ ಹಂಗೆ ಹೇಳ್ಕೊಂಡು ಗೊತ್ತಾಗಲಿಲ್ಲ. ಮಾಡ್ಕೊಂಡು ಸುಮ್ಮನೆ ಬಿಟ್ಬಿಟ್ಟು ಹಿಂದಗಡಿಸಿ ಏನು ಮಾಡೋಕ್ಕಾಗಲಿಲ್ಲ. ಬಂದು ಊರಾಗ ಹೋಗ್ಬಿಟ್ಟೆ. ಆತಾಗಿನ ತಲೆನೂ ಹೋಗ್ಬಿಡ್ತದೆ ಬಿಸ್ನೆಸ್ ಕಡೆ. ಬಿಸ್ನೆಸ್ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂದ್ರೆ ಆ ಜಾಬಿನ ಕಡೆ ಅವರು ಫೋನ್ ಮಾಡಿದ್ರು ನಂದೊಂದು ಹಳೆ ನಂಬರ್ ಇದ್ದಿಲ್ಲ ಅವಾಗ. ಈ ನಂಬರ್ ಇತ್ತು. ಅವಾಗ ಅಷ್ಟು ಇದು ಮಾಡ್ತಿದ್ದಿಲ್ಲ.
ಒಂದು ಹಳೆ ನಂಬರ್ ಇತ್ತು, ಅದು ಫೋನು ಒಂದು ಕಳ್ಕೊಂಬಿಟ್ಟೆ. ಸಣ್ಣ ಕೀಪ್ಯಾಡ್ ಇತ್ತು ಅವಾಗ ಸ್ಕ್ರೀನ್ ಟಚ್ ಫೋನ್ ಇದ್ದಿದ್ದಿಲ್ಲ. ಆ ಕೀಪ್ಯಾಡ್ ಫೋನ್ ಕಳ್ಕೊಂಬಿಟ್ಟೆ. ಅಲ್ಲಿಗೆ ಮುಗೀತು. ಅವರು ಫೋನು ಹಚ್ಚೋಕ್ಕೂ ಇಲ್ಲ, ಕೇಳೋಕ್ಕೂ ಇಲ್ಲ. ಅಷ್ಟೇ ಆಗಿದ್ದು. ಮತ್ತು ನೆಕ್ಸ್ಟ್